ಎಲ್ಲರಿಗೂ ನಮಸ್ಕಾರ. ನಾವೀಗ ಒಂದು ಚೂರು ಕಹಿ ಇಲ್ಲದ ಹಾಗೆ ತುಂಬ ರುಚಿಯಾಗಿ ಹಾಗಲಕಾಯಿ ಚಟ್ನಿ ಪೌಡರ್ ಮಾಡುವುದು ಹೇಗೆ ಅಂತ ನೋಡೋಣ. ನಾನು ಮೋನು ನಂದು ವಾಲ್ಸ್ಗೆ ಸ್ವಾಗತ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: 1.5 ಸ್ಪೂನ್ ಉದ್ದಿನಬೇಳೆ, 2 ಸ್ಪೂನ್ ಕಡಲೆಬೇಳೆ, ಒಣಮೆಣಸಿನಕಾಯಿ 7, ಬ್ಯಾಡಿಗೆ ಮೆಣಸಿನಕಾಯಿ 5, ಬೆಳ್ಳುಳ್ಳಿ 1 ಗೆಡ್ಡೆ, ಕರಿಬೇವು ಅರ್ಧ ಹಿಡಿ, ಹುಣಸೆಹಣ್ಣು 1 ನಿಂಬೆಹಣ್ಣಿನ ಗಾತ್ರ, ಅರಿಶಿನ 1/4 ಟೀ ಸ್ಪೂನ್, ಸಣ್ಣಗೆ ಹಚ್ಚಿದ ಹಾಗಲಕಾಯಿ 2, ಅರ್ಧ ಕಪ್ ಒಣ ಕೊಬ್ಬರಿ ತುರಿ, ಉಪ್ಪು 1.5 ಸ್ಪೂನ್, ಬೆಲ್ಲ 1.5 ಸ್ಪೂನ್, ಚಿಟಿಕೆ ಹಿಂಗು. ಮೊದಲು ಬಾಣಲೆಯಲ್ಲಿ 1 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಬಿಸಿಯಾದ ನಂತರ ಕಡಲೆಬೇಳೆ ಹಾಕಿ ಫ್ರೈ ಮಾಡಿ. 2 ನಿಮಿಷ ಫ್ರೈ ಮಾಡಿದ ನಂತರ ಇದಕ್ಕೆ ಉದ್ದಿನ ಬೇಳೆಯನ್ನು ಸೇರಿಸಿ ಫ್ರೈ ಮಾಡಿ. ನಂತರ ಇದಕ್ಕೆ ಕರಿಬೇವು, ಬೆಳ್ಳುಳ್ಳಿ, ಮೆಣಸಿನಕಾಯಿ, ಹುಣಸೆಹಣ್ಣು, ಕೊಬ್ಬರಿ ತುರಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಸ್ವಲ್ಪ ಇಂಗು ಸೇರಿಸಿ 5 ನಿಮಿಷ ಫ್ರೈ ಮಾಡಿ ಎತ್ತಿಟ್ಟುಕೊಳ್ಳಿ. ಇದೇ ಬಾಣಲೆಯಲ್ಲಿ 1 ಸ್ಪೂನ್ ಎಣ್ಣೆ ಹಾಕಿ ಹಾಗಲಕಾಯಿ ಹಾಕಿ ಫ್ರೈ ಮಾಡಿ. ಇದಕ್ಕೆ ಸ್ವಲ್ಪ ಅರಿಶಿಣ, ಉಪ್ಪನ್ನು ಸೇರಿಸಿ ಫ್ರೈ ಮಾಡಿಕೊಳ್ಳಿ. ಚೆನ್ನಾಗಿ ಫ್ರೈ ಆಗುವವರೆಗೆ ಹುರಿಯಿರಿ. 5 ನಿಮಿಷ ಹುರಿದ ನಂತರ ತಣ್ಣಗಾಗಲು ಬಿಡಿ. ಮೊದಲು ಮಸಾಲಾ ಪದಾರ್ಥಗಳನ್ನು ಬೆಲ್ಲ ಸೇರಿಸಿ ನೀರು ಹಾಕದೆ ಪುಡಿ ಮಾಡಿ. ನಂತರ ಹಾಗಲಕಾಯಿಯನ್ನು ಹಾಕಿ ಪುಡಿ ಮಾಡಿ. ನೋಡಿದಿರಲ್ಲ ಎಷ್ಟು ರುಚಿಯಾಗಿರುವ, ಒಂದು ಚೂರು ಕಹಿ ಇಲ್ಲದೆ ಇರುವ ಹಾಗಲಕಾಯಿ ಚಟ್ನಿ ಪುಡಿಯನ್ನು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಇದು ರೊಟ್ಟಿ, ದೋಸೆ, ಇಡ್ಲಿ ಮತ್ತು ಬಿಸಿ ಅನ್ನದ ಜೊತೆ ತಿನ್ನಲು ತುಂಬ ರುಚಿಯಾಗಿ ಇರುತ್ತೆ. ಇಷ್ಟೊಂದು ರುಚಿಯಾಗಿ ಇರುವ, ಹೆಲ್ತಿಯಾಗಿ ಇರುವ ಈ ಹಾಗಲಕಾಯಿ ಚಟ್ನಿ ಪುಡಿಯನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗಳ ಜೊತೆ ಶೇರ್ ಮಾಡಿಕೊಳ್ಳಿ. ಧನ್ಯವಾದಗಳು.